ರೂಪಾಯಿಗೆ 3? ಹ್ಞೂ ಮಾಡ್ತೀನಿ ಗೈಸ್. ಯಾವುದೇ ಕಾರಣಕ್ಕೂ ಇಲ್ಲಿ ಯಾವುದು ತಗೊಂಬಿಡಿ, ಎಲ್ಲ ಫೇಕು. 10 ರೂಪಾಯಿಗೆ 3. ಓಕೆ, ಸಕ್ಸಸ್ಫುಲಿ ಫಸ್ಟ್ ಅಟೆಂಪ್ಟ್ ಫೇಲ್ ಆಗಿದೆ. ಸೆಕೆಂಡ್ ಅಟೆಂಪ್ಟ್. ಬರೋ ನೀನೆ ಕೊಡಲಿ ಇರೋ. ಸಾಗರ್ ಸುಭಾಗೆ ಬೈದ್ರು ಬೋಸರ ಈ ಕಡೆ ಬಾ ಅಂತ. ಅದನ್ನ ನಾವು ಬೀಪ್ ಹಾಕಿದ್ವಿ. ಆಟಗಾರಂಗೆ ಆಟ ಗೊತ್ತು, ನೋಟಗಾರಂಗೆ ನೋಟ ಗೊತ್ತು. ಬರೋಣ ಇಲ್ಲಿ. ಇದಕ್ಕೆ ಶುಗರ್ಲೆಸ್ ಹೇಳಿದ್ರೆ ಮಿಲ್ಕ್ಲೆಸ್ ಮಾಡ್ಬಿಟ್ಟವ್ರೆ. ಸಿಂಹ ಮಕ್ಕಳೊಂದು ಆಗ್ಬೇಕಂತ್ಯಾ? ಕಾರ್ ತಗೊಳ್ಳೋದಲ್ಲ, ಮೇಂಟೈನ್ ಮಾಡೋದು ಕಷ್ಟ. ಹಂಗೆ ಮದುವೆ ಆಗೋದಲ್ಲ, ಹೆಂಡತಿನ ಮೇಂಟೈನ್ ಮಾಡೋದು ಕಷ್ಟ. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ವ್ಲಾಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗ್ ನಾನು ಶುರು ಮಾಡ್ತಾ ಇರೋದು ನಮ್ಮ ಬೆಂಗಳೂರು ಮೈಸೂರು ಹೈವೇಯಿಂದ. ಥೈಲ್ಯಾಂಡಿಂದ ಬಂದಿದ್ದ ತಕ್ಷಣ ಮಾಡ್ತಾ ಇರೋ ಮೊದಲನೇ ಕೆಲಸನೇ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇರೋದು. ನಾನು ನಮ್ಮ ಬಾಯ್ಸ್ ಎಲ್ಲ ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಚಾಮುಂಡಿ ಬೆಟ್ಟಕ್ಕೆ. ಮೀನ್ಮೇಲೆ ಅದಕ್ಕೂ ಮುಂಚೆ ಇಡ್ಲಿ ತಿನ್ನೋಣ ಅಂದ್ಬಿಟ್ಟು ಇಲ್ಲಿ ಬಂದಿದ್ವಿ. ಆ್ಯಂಡ್ ಸೀನ್ ಏನಂತ ಹೇಳಿದ್ರೆ ಗೈಸ್, ಮೇಯ್ನು ಕಾರ್ 15 ದಿವಸದಿಂದ ಸ್ಟಾರ್ಟ್ ಮಾಡಿರಲಿಲ್ಲ. ಯಾವ ಥರ ಆಗ್ಬಿಟ್ಟಿತ್ತು ಅಂದರೆ ಸ್ಟಾರ್ಟೇ ಆಗ್ತಾ ಇರಲಿಲ್ಲ. ಜಂಪ್ ಸ್ಟಾರ್ಟ್ ಮಾಡೋಕೆ ಹೋಗಿ ಏನೇನೋ ಕಂತ್ರಿ ಕೆಲಸ ಎಲ್ಲ ಮಾಡಿಬಿಟ್ವಿ. ಅದ್ರದ್ದು ಒಂದು ಸ್ವಲ್ಪ ಫುಟೇಜಸ್ ಹಾಕ್ತೀನಿ, ನೋಡ್ಕೊಬನ್ನಿ. ಅಯ್ಯೋ ನಾನು ನಿಮ್ಮ ಮ್ಯಾಡಿ ಬಂದು ಇವತ್ತು ಕಾರ್ ಸ್ಟಾರ್ಟ್ ಆಗ್ತಾ ಇಲ್ಲ. 20 ದಿವಸ ಇಲ್ಲಿ ಬಿಜ್ಲಿಗೆ ಹಾಕಿದ್ರು ಇವರು. ಇವಾಗ ಏನು ತಂದೋರಿದ್ದು ಬಯ್ಯಾರು. ಆ ಕಡೆ ಒಂದು ಕಟಿಂಗ್ ಪ್ಲೇಯರು, ಈ ಕಡೆ ಒಂದು ಕಟಿಂಗ್ ಪ್ಲೇಯರು. ಎಲ್ಲ ಹಾಕ್ತಾರೆ ಇವಾಗ. ಗೆಸ್ಟ್ ಮಾಡಿ, ಕಮೆಂಟ್ ಮಾಡಿ ಎಲ್ಲ ಹಾಕ್ಬೇಕು. ಹುಷಾರಾಗಿರ್ಬೇಕು, ಹಿಂದೆ ಇರಬೇಕು, ಎಲ್ಲೆಲ್ಲೋ ಹಾಕ್ಬೋದು. ಇವನ ಹೆಸರೇ ಅಪ್ಪಿ, ನಿನ್ನ ಹೆಸರೇನೋ? ಅಕ್ಕನ್ ಇಂಡಿಯಾಗೆ ಬಂದ್ರು ಈ ಚಪಾತಿ ಮಕ್ಕೊಂಡು ಒಂದು ಮಾತ್ರ ಕಾಣಿಸ್ತಾಯಿಲ್ಲ. ಇವರೇ ಕಾಣಿಸ್ತಾರೆ ಎಲ್ಲಾದ್ರೂ. ಏನೋ ಓಬಿ ಬೋಲು ಚಪಾತಿಗೆ ಹೋದ್ರಿ ಇವರೇ ಕಾಣಿಸ್ತಾರೆ. ಸರ್ ಹೇಳಿ ಸರ್, ಏನೋ ನಮ್ಮ ಆಡಿಯನ್ಸ್ ಕುತೂಹಲದಿಂದ ಕಾಯ್ತಾವ್ರೆ ಏನು ಮಾಡ್ತಾ ಇದ್ರೆ ಅಂತ. ಹುಷಾರಾಗಿಟ್ಕೋ, ಇಲ್ಲಿಟ್ಕೋ ಸಾಗರ್. ನಿನ್ನ ಇದಕ್ಕೆ ನೀನೇ ನಿನ್ ಮೇಲೆ ಇರೋ ನಂಬಿಕೆ. ಬೇಡ, ಇವನ್ ಇಟ್ಕೊಳ್ಳೋ ಶಿಷ್ಯ. ಇವನ ಹೆಸರು ಏನಂತ ಕಮೆಂಟ್ ಮಾಡಿ ರಾಂಗ್ ಆಗಿ. ಮೆಂಟಲ್ ಮಧು ನನ್ನ ಹೆಸರಲ್ಲ ಕಣೋ ಶಿಷ್ಯ. ಇವಾಗ ಎಲ್ಲಿಡ್ತಾನೆ ಕಟಿಂಗ್ ಪ್ಲೇಯರ್ ಹೇಳಿ, ಗೆಸ್ ಮಾಡೋ. ಫಸ್ಟ್ ಗೆಸ್. ಅಲ್ಲ ಒಬ್ಬ ಇದ್ದಾನೆ ಒಳಗಡೆ. ಶಿಶಾ ಇರೋ. ಶಿಶಾ ರೆಡಿನಾ? ಓಕೆ, ಸಕ್ಸಸ್ಫುಲಿ ಫಸ್ಟ್ ಅಟೆಂಪ್ಟ್ ಫೇಲ್ ಆಗಿದೆ. ಸೆಕೆಂಡ್ ಅಟೆಂಪ್ಟ್. ಡ್ರೈವರ್ ಅಪ್ಪ ಸರಿ ಇಲ್ಲ ಅಂತ ಹೇಳ್ತಾನೆ. ಸ್ಟಾರ್ಟ್ ಮಾಡೋ ಮಚ್ಚ, ಅವ್ನು ಇಡ್ತಾನೆ. ಸುವಾಗ ಬಗ್ ನೋಡ್ತಾವನೆ. ಸುವಾಗ ಎಕ್ಸ್ಪ್ರೆಷನ್ ನೋಡಿದ್ರೆ ಇವನೇ ಕಾರ್ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ಎಕ್ಸ್ಪ್ರೆಷನ್ ನೋಡಿದ್ರೆ ಗಾಡಿ ಚಾಟ್ ಮಾಡಕ್ ಆಗ್ತಿಲ್ಲ ಇವನ್ಗೆ. ಸಾಗರ್ ವೈರ್ ಇಟ್ಕೊಂಡಿದ್ದಾರೆ. ಇವ್ರಿಗೆಲ್ಲ ಪವರ್ ಕೊಡ್ತಾರೆ. ಇವ್ರು ಯಾಕಂದ್ರೆ ಪವರ್ ಸ್ಟಾರ್ ಫ್ಯಾನ್ ಇವರು. ಬರ್ತಾ ಇಲ್ಲ. ಸುವಾಗ ಮಾಡಿರೋದು 10th 3 ಸಲ ಫೇಲ್. ಆದ್ರೆ ಇವ್ರು ಆಕ್ಟ್ ಮಾಡ್ತಾ ಇರೋದು ಇವರೇ ಕಾರ್ ಕಂಡಿಟ್ಟಿರೋ ತರ. ಕೊಡು ಭಗವಂತ ಈ ಕಾರ್ ಸ್ಟಾರ್ಟ್ ಮಾಡಕ್ಕೆ. ಅದು ಹುಷಾರಾಗಿ ಕೊಡ್ಬೇಕು. ಓಕೆ ಫ್ರೆಂಡ್ಸ್, ಇವಾಗ ಸೆಕೆಂಡ್ ಅಟೆಂಪ್ಟ್. ಸಾಗರ್ ಹ್ಯಾಂಡ್ ಓವರ್ ಮಾಡ್ತಾ ಇದ್ದಾರೆ ಅವ್ರ ರೆಸ್ಪಾನ್ಸಿಬಿಲಿಟಿನ ಸುವಾಗ್ಗೆ. ಇರೋ ಈ ಕಡೆನೆ ಬರೋ ನೀನೆ ಕೊಡಲಿ ಇರೋ. ಸಾಗರ್ ಸುವಾಗೆ ಬೈದ್ರು ಬೋಸರ ಈ ಕಡೆ ಬಾ ಅಂತ. ಅದನ್ನ ನಾವು ಬೀಪ್ ಹಾಕಿದ್ವಿ. ರೆಡಿನಾ? ನೋಡ್ರಿ ಪಟಾಕಿ. ದೀಪಾವಳಿ, ಹ್ಯಾಪಿ ದಿವಾಲಿ. ವಾವ್, ನೋಡ್ರಿ ಸ್ಟೈಲು. ಇಗ್ನಿಷನ್ ಆನ್ ಮಾಡ್ಕೋ. ರೆಡಿನಾ? ಗೈಸ್, ಆಟಗಾರಂಗೆ ಆಟ ಗೊತ್ತು, ನೋಟಗಾರಂಗೆ ನೋಟ ಗೊತ್ತು.
ಏನು ಸಾಗ ಟೇಸ್ಟ್ ಹೆಂಗಿದೆ? ಪಲಾವ್ ಟೇಸ್ಟ್ ಮಾಡ್ತೀಯಾ? ಚಿತ್ರಾನ್ನ ಕೇಳಿಲ್ಲ ಕೊಟ್ಟ, ಚಟ್ನಿ ಕೇಳಿಲ್ಲ ಕೊಟ್ಟ, ನೆಕ್ಸ್ಟ್ ಬಿಲ್ಲು ಕೇಳಲ್ಲ ಕೊಡ್ತಾರೆ. ನಾನು ಅದೇ ಇದ್ರೆ ಯಾರಾದ್ರೂ ತಿಂತಾರೆ, ವೇಸ್ಟ್ ಆಗತ್ತೆ. ಬೇಡ 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 ಸ್ವಲ್ಪ ಹಾಕಿ, ಸ್ವಲ್ಪ ಹಾಕಿ, ಸ್ವಲ್ಪ ಅಷ್ಟೇ. ಹಾಂ ಸಾಕು ಸಾಕು ಸಾಕು. ಟೇಸ್ಟ್ ನೋಡ. ತಟ್ಟೆ ಇಡ್ಲಿ ಒಂದು ಮಾಡ್ಬಿಡೋ ಸಿಜ. ಲೆಸ್ಸ ಇದು? ಪ್ಲಸ್ಸು ತಗೊಳ್ಳೋ, ಪ್ಲಸ್ಸು. ನಂಗೆ ಮೈನಸ್ಸು. ಹಾಂ ಅಪ್ಪಿ ತಟ್ಟೆ ಇಡ್ಲಿನ ಬೇಕಂದ್ರೆ ನಿಮಗೆ ಚಿಕ್ಕದಾಗಿ ಕಪ್ ಇಡ್ಲಿನ ಮಾಡ್ಕೊಡ್ತೀನಿ. ಟೇಸ್ಟ್ ಮಾಡ್ಬಿಡು. ಅದ್ರ ಮೇಲೆ ಬೆಣ್ಣೆ ಜಾಸ್ತಿ ಇರ್ತದೆ. ಗಟ್ಟಿ ಚಟ್ನಿ, ಲೂಸ್ ಚಟ್ನಿ, ಚಿತ್ರಾನ್ನ, ಚೆನ್ನಾಗಿ ತಿನ್ನೋ. ಒಂದು ಸ್ಪೂನ್ ತಿನ್ನೋ, ಮೊಸರು ಬಜ್ಜಿ ಹಾಕೊಂಡು ಸಾಕಾದಾಗೈತೆ. ನಾನೊಮ್ಮೆ ಇಷ್ಟು ಲೇಟಾಗಿ ಬಂತಿರೋದು ಮತ್ತೆ ಎಲ್ಲರೂ ಖಾಲಿ. ನೀನು ಚೆನ್ನಾಗಿರ್ಬೇಕು ಮಚ್ಚ. ಒಳ್ಳೆ ಹೇಳ ನಾಗಣ್ಣ, ನಮ್ಮ ಹುಡುಗಂಗೆ ಏನು ಕೇಳ್ತಾ ಇಲ್ಲ ಅಂತ ಬೇಜಾರು ಮಾಡ್ಕೊಂಡವನೆ. ಇವನ್ಗೋಸ್ಕರ ಟೇಸ್ಟ್ ಮಾಡ್ಸೋಣ ಅಂತ. ಪುಡಿ ಇದೆಯಾ? ಪುಡಿ ಇದೆಯಾ? ಮಾಡ್ಲಿಲ್ಲ ಇದ್ರೂ ಪರವಾಗಿಲ್ಲ, ಹಿಂಗೆ ಮಾಡ್ಕೊಡ್ತಾವ. ಅವ್ನು ತಟ್ಟೆ ಇಡ್ಲಿ ಟೇಸ್ಟ್ ಮಾಡಿಲ್ಲ ಅವನು. ಐತೆ ಪುಡಿ ಐತೆ. ಹಾಂ, ಇನ್ನೊಂದು ಟೈಮ್ ಬಂದಾಗ ಮಾಡಿ, ಬಿಡಲೇಬೇಡಿ. ಹೆಂಗೆ ಮಾಡ್ಬೇಕು ಗೊತ್ತಾ? ಚಿತ್ರ ಸಕಲಾಗಿದೆ ಅಂತ. ಓಯ್ ಕಾಫಿ ಕಾಫಿ ನಿಧಾನಕ್ಕೆ ಎಲ್ಲ ಆಚೆಗೆ ಬಂದ್ಬಿಡ್ತಲ್ಲ. ಮೈನಸ್. ಅವರು ವೇಸ್ಟ್ ಮಾಡ್ಬಾರ್ದು ಅಂದ್ರೆ ಟೇಸ್ಟ್ ಮಾಡ್ತಾ ಇದ್ದಾರೆ. ಹಾಂ, ರೇಣುಕಾಯಿ ಬಿಡದಿ ತಟ್ಟೆ ಇಡ್ಲಿ ಅಂತ. ನೀವು ಇಲ್ಲಿ ಬಂದಾಗ ಇಲ್ಲಿ ನಾಗಣ್ಣ ಅಂತ ಇರ್ತಾರೆ, ನಮ್ಮ ಹೆಸ್ರು ಹೇಳ್ರಿ. ಫೇಮಸ್ ನಾಗಣ್ಣ. ಅವ್ರಿಗೆ ಯಾಕೆ ಗೊತ್ತಾ? ಕುಂತಲ್ಲಿ ಕುನಿರಂಗಿಲ್ಲ, ನಿಂತಲ್ಲಿ ನಿರಂಗಿಲ್ಲ, ಏನೇನೋ ಆಗ್ತಾ ಇತ್ತಲ್ಲ, ನೀವು ಯಾಕೆ ಟೇಸ್ಟ್ ಮಾಡ್ತಾ ಇಲ್ಲ? ಅವರು ಟೇಸ್ಟ್ ಮಾಡ್ತೀನಿ ಎಲ್ರಿಗೂ ಹೊಟ್ಟೆ. ಅಣ್ಣಂಗೆ ಪೂರಿ ಟೇಸ್ಟ್ ಮಾಡ್ಸಿಲ್ಲ ನೀವು. ನೀವೇ ತಟ್ಟೆಗೆ ಹಾಕೊಂಡ್ಬಂದು ತಿನ್ಸ್ಬಿಡಿ. ನಾಗಣ್ಣ ಯೋ ಮಹಾಪ್ರಭು, ಬಿಲ್ ಕೊಡ್ತಾರೆ. ನಾಗಣ್ಣ ಬರೋಣ ಇಲ್ಲಿ. ಇದಕ್ಕೆ ಶುಗರ್ಲೆಸ್ ಹೇಳಿದ್ರೆ ಮಿಲ್ಕ್ಲೆಸ್ ಮಾಡ್ಬಿಟ್ಟವ್ರೆ. ಮಾಡಬೇಕು ಮಿಲ್ಕಲ್ಲಿ ಹೆಂಗೆ ಮಾಡೋದು? ಶುಗರ್ ಅಂದರೆ ಮಿಲ್ಕ್ ಇಲ್ಲದೆ ಮಾಡಬೇಕು, ಹಾಗೆ ಮಾಡಬೇಕಲ್ಲ. ಅದೇ ಮಿಲ್ಕ್ಲೆಸ್ ಮಾಡಿ ಮಿಲ್ಕ್ಲೆಸ್ಸೇ ಮಾಡೋದು. ಟೀಲೆಸ್ ಮಾಡಿಬಿಡಿ. ಕಾಫಿ ಪುಡಿನೇ ಹಾಕ್ಬಿಡ್ರಿ. ಅಯ್ಯೋ ದೇವ್ರೆ, ಮಿಲ್ಕ್ಲೆಸ್ಸೇ ಮಾಡೋದು. ಲೋಟಲೆಸ್, ಕಪ್ಲೆಸ್ ಬ್ಲ್ಯಾಕ್ ಕಾಫಿ ಹೇಳ್ಬೇಕಾಗಿ ನೀವು. ಓ ಕರೆಕ್ಟ್ ಕರೆಕ್ಟ್. ಓಕೆ ಸರ್, ಹಾಂ, ನಮ್ಮವ್ರು ಬಂದರೆ ಎಲ್ಲರಿಗೂ ಟೇಸ್ಟ್ ಮಾಡಿಸ್ರಿ. ಅಲ್ಲಿ ಎಲ್ಲ ಟೇಸ್ಟ್ ನೋಡ್ತಾರೆ. ಯೂಟ್ಯೂಬಲ್ಲಿ ಬರ್ತಾರೆ. ಯಾರ್ಯಾರು ನಾಗಣ್ಣ ಅಂಗಡಿಗೆ ಬರ್ತೀರಾ ಕಮೆಂಟ್ ಮಾಡಿ. ಮಾಂಗಲ್ಯಂ ತಂತು ನಾನೇನ ಮಾ ಜೀವನ ಏತುನ ಒಂದೇ ಗೊತ್ತಾ ಮೈಸೂರಿಗೆ ಏತುನ. ಓಕೆ, ಇವಾಗ ಅಣ್ಣ ಗಾಡಿ ಓಡಿಸ್ತಾರೆ. ಓ ಇದ್ಯಾವುದು ಸಿಂಹ? ಸಿಂಹ ಮಿಯಾವ್. ಇಲ್ಲಿದೆ ನೋಡು ಸಿಂಹ. ಸಿಂಹ ಸಿಂಹ ಬಾಯ್ ಬಾಯ್ ಬಾಯ್. ಕರೆಕ್ಟಾಗಿ ಎ ಸಿ ಯಾವ ಜಾಗಕ್ಕೆ ಬರ್ಬೇಕು ಅಲ್ಲಿಗೆ ಬರ್ತೈತೆ. ಅರ್ಥ ಆಯ್ತು ಅನ್ಸುತ್ತೆ. ಮೈಸೂರು ಪಾಕು. ಓ ಏನೋ ಇದು ಹಾರ್ಟ್ ಮೆಲ್ಟ್ ಆಗಿದ್ರೆ ನಾನು ತಿಂತೀನಿ. ಹಾಂ, ಮೈಸೂರು ಪಾಕ್, ಅಗರ್ವಾಲ್ ಮೈಸೂರು ಪಾಕ್ ಇದು. ಎಲ್ಲಿಂದ ತೆಗಿತಾ ಇದೆಯೋ? ಇಲ್ಲಿಂದ ಸೈಡಿಂದ. ಅಯ್ಯೋ ನಿನ್ನ ಏನು ಮಾತಾಡ್ತಾರೆ ಕಾಮನ್ ಸೆನ್ಸ್. ಮಚ್ಚ ನಿಂಗೆ ತೆಗಿಯೋಕ್ಕೆ ಬರೋಲ್ವಲ್ಲ, ಅದಕ್ಕೆ ಏನು ಮಾಡಕ್ಕೆ
ಓ ಪೀಸು ಮಾತ್ರ ಮಾಡ್ಕೊಡ್ಬೇಕು ನಿಂಗೆ. ಚೆನ್ನಾಗಿದೆ. ಬೇಕೇನಾ? ಆದ್ರೂ ಕೊಡಿ. ಬ್ಯಾಂಕಾಕಲ್ಲಿ ತಿಂದಿದ್ದಕ್ಕಿಂತ ಸ್ವೀಟ್ ಇದೆಯಾ? ಬ್ಯಾಂಕಾಕಲ್ಲಿ ಏನು ತಿಂದ್ವಿ? ನಿನಗೆ ಗೊತ್ತಿರ್ಬೇಕು. ಏನು ತಿಂದಿವಿ ಅಲ್ಲ, ತಿಂದೆ. ಏನು ತಿಂದೆ? ನಾನೇನು ತಿಂದಿಲ್ಲಪ್ಪ, ನಾನು ಮಲ್ಕೊಂಡಿದ್ದಾಗ ಗೊತ್ತಿಲ್ಲಪ್ಪ. ಮೈಸೂರು ಪಾಕ್ ಚಂಪಾಕಲಿ ಸಿಕ್ತು. ಮಸ್ತ್ ರೇ ಮಸ್ತ್. ಬೇಗ ಗಾಯ್ಸ್ ಇಷ್ಟ ತನಕ ಒಳ್ಳೆ ಕಾಮಿಡಿ ಇತ್ತು, ಅದನ್ನ ರೆಕಾರ್ಡೇ ಮಾಡಿಲ್ಲ. ಇನ್ಸ್ಟಾಗ್ರಾಮಲ್ಲಿ ತೋರಿಸಿ ಏನಂತ ಕರ್ ನಿಮ್ಮಮ್ಮ. ಬಲೂನೆಲ್ಲ ಹೋಯ್ತೈತೆ. ಸಪೋರ್ಟ್ ಮಾಡಿ, ಅವ್ರ ಅಮ್ಮಗೆ ಲೈಕ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಸೊಬಗನು ಓ ಇಂಡಿಯಾ. ನಾ ಲಿರಿಕ್ಸ್ ಚೇಂಜ್ ಮಾಡ್ಬಿಟ್ಟವ್ರೆ, ಲಿರಿಕ್ಸ್ ಚೇಂಜ್ ಮಾಡ್ಬಿಟ್ಟವ್ರೆ. ಅಲ್ಲಿ ಒಳಗಡೆ ನೋಡಿ ಸ್ಟ್ರೈಟು ಗರ್ಭಗುಡಿ ಹತ್ರ. ಓ ಪಿಕ್ನಿಕ್ಕು. ಮ್ಯಾಂಡೇಟ್ರಿ ಫೋಟೋ ಅದು. ಗೈಸ್ ಫೈನಲಿ ಒಂದು ಫೇವ್ರೆಟ್ ಪ್ಲೇಸ್. ಒಳ್ಳೆ ದರ್ಶನ ಆಯಿತು. ಆದ್ರೂ ಒಳ್ಳೆ ದರ್ಶನ ಆಗ್ತಾ ಇದೆಯಾ? ಎಲ್ಲ ನೋಡ್ಕೊಳ್ಳಿ, ಕೈ ಮುಕ್ಕೊಳ್ಳಿ. ಇಲ್ಲಿಂದ ಎಲ್ಲ ಪಾಸ್ ಮಾಡಿ ಕೈ ಮುಕ್ಕೊಳ್ಳಿ. ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಗೈಸ್ ಏನೋ ಒಂಥರ ಖುಷಿ. ಒಳ್ಳೆ ದರ್ಶನ ಆಯಿತು ನೋಡಿ. ಆ್ಯಂಡ್ ಎಲ್ಲಿ ಬಂದು ಫೋಟೋ ಶೂಟ್ ಮಾಡ್ತಾ ಇರೋದು ಅಣ್ಣನಿಗೆ. ಸಾಗರಣ್ಣನ ನೋಡಿ, ಸಾಗರಣ್ಣಂದು ಬೇಕಣ್ಣ. ಬಾಯ್ಸ್ ಎಲ್ಲ ಮಿಸ್ ಆಗ್ಬಿಟ್ಟವ್ರೆ. ಹಿಂಗೆ ಬರ್ತಾ ಇದ್ರಲ್ಲ, ದಾರ ತಗೊಂಬರಕ್ಕೆ ಹೋಗ್ತೀನಿ ಅಂತ ಕಾಣಿಸ್ತಾನೆ ಇಲ್ಲ. ಒಳ್ಳೆ ದರ್ಶನ ಆಯಿತು ಗೈಸ್, ಒಳ್ಳೆ ದರ್ಶನ. ತುಂಬ ಮಿಸ್ ಮಾಡ್ಕೊಂಬಿಟ್ಟಿದೆ ದೇವ್ರನ್ನ. ಗೈಸ್ ನೋಡಿ ನೈವೇದ್ಯದ ಪ್ರಸಾದ ಕೊಟ್ಟವ್ರೆ. ಓಹೋ ನೋಡಿ ಸ್ವಾಮಿ, ತಿನ್ನಿ ಸ್ವಾಮಿ, ನೀವು ತಿನ್ನಬೇಕು. ಗೋಡಂಬಿ ಎತ್ಕೊಂಡ್ರು ಸ್ವಾಮಿಗಳು. ಸ್ವಾಮಿ ನಿಮಗೂ ಹಾಕಿ ಸ್ವಾಮಿ ಬಾಯಿಗೆ. ಗೋಡಂಬಿನ ಬಾಯಿಗೆ ಕೈ ಹಾಕಿ. ತೊಳ್ಕೊಬೇಕು ಅಂತ ಕೈ ಪ್ರಸಾದಕ್ಕೂ ಕೈ ಹಾಕಲ್ವಲ್ಲ ಸರ್ ನೀವು? ತೊಳೆ. ನಾವು ಹಂಗೆಲ್ಲ ಏನಿಲ್ಲಪ್ಪ. ಇದು ಹಾಕಿ ಸ್ವಾಮಿ ಸ್ವಲ್ಪ. ಬಂದು ಏನು ಆರ್ಡ್ರ್ ಮಾಡಿದ್ದೀವಿ ನಾವು? ಯಾವುದೋ ಬಜ್ಜಿ, ಜ್ಯೂಸು, ಅಮೇರಿಕಾನೋ, ಒಂದು ಏನಿದು ವೆಜ್ ಪಫು. ಇದು ನೋಡಿ ವೆಜ್ ಪಪ್ಸು. ಇದು ವೆಜ್ ಪಪ್ಸು. ಆ್ಯಂಡ್ ಇದು ಚೀಸ್ ಕೇಕ್ ಅಂತೆ. ಸೊ ಬನ್ನಿ. ದೇವಸ್ಥಾನ ಮುಗಿಸ್ಕೊಂಡು ಅಲ್ಲಿಂದ ಸಾಪಾಗಿ ಹೋಗಿ, ಸಾಪಾಗಿಂದ ಇವಾಗ ನಾವು ಲೇ ರುಚಿಗೆ ಬಂದಿದ್ವಿ. ಸೊ ಇಲ್ಲಿ ನಮ್ಮ ಮತ್ತೊಬ್ರು ಬಾಯ್ಸ್ ಎಲ್ಲ ವೆಯ್ಟ್ ಒಬ್ಬರಲ್ಲ ಇಬ್ರು. ಅದೇ ಇಬ್ರು. ಇಲ್ಲೇ ಹೇಳ್ಕೊಂತೀನೋ? ನಿಲ್ಸು. ಲಿಫ್ಟಲ್ಲಿ ಹೋಗೋಣ. ಏ ಬೇಡ ಕಣ, ಡ್ರೈವರ್ ನಿಲ್ಸು. ನಿಲ್ಸ್ ಅಣ್ಣ, ಅಲ್ಲುಡು. ಬಾಯ್ಸ್ ಅಣ್ಣ ಮಲಿಕೋಗ್ಬಿಡ್ತಾವ್ರೆ. ನೀನ್ ತಿನ್ ಮಚ್ಚ, ನೀನ್ ಚೆನ್ನಾಗಿರ್ಬೇಕು. ರೇರ್ ರ್ಯಾಬಿಟ್ ಟೀ ಶರ್ಟ್ ಪವನ್ ಅಣ್ಣ. ಮಚ್ಚ ನೀನ್ ಬೇಗ ಮದುವೆ ಆಗ್ಬೇಕು ಮಚ್ಚ. ಹೌದಾ? ಮಕ್ಕಳೊಂದು ಆಗ್ಬೇಕಂತ್ಯಾ? ಓಕೆ ಗೈಸ್, ಹೋಗೋಣ ಬನ್ನಿ. ರೈನ್ಬೋ ನೋಡಿ ಏನು ಮಸ್ತಾಗಿ ಕಾಣಿಸ್ತಾ ಇದೆ ಅಲ್ಲ ನೋಡಿ. ವಾವ್, ಫುಲ್ ಡಾರ್ಕ್ ಕಲರ್, ಸಾಕಾದಾಗ ಬರ್ತಾ ಇದೆ ನೋಡಿ. ಫುಲ್ ಸರ್ಕಲ್ ರೈನ್ಬೋ, ಏನು ಮಸ್ತಾಗಿ ಕಾಣಿಸ್ತಾ ಇದೆ. ಫುಲ್ ಸರ್ಕಲ್, ಅದು ನಮ್ಮ ಮುಂದೆನೇ ಕರೆಕ್ಟಾಗಿ ಇಲ್ಲಿಂದ ಶುರು ಆಗಿ ಹೇಗೆ ಕ್ರೇಜಿ ಅಲ್ಲ ಗೈಸ್. ಬೆಂಗಳೂರಿಗೆ ಬಂದಿದ ತಕ್ಷಣ ಫಸ್ಟ್ ಇಂಪಾರ್ಟೆಂಟ್ ಕೆಲಸನೇ ಮೈಸೂರಿಗೆ ಹೋಗೋದು. ಅದನ್ನು ಮುಗಿಸ್ಕೊಂಡು ನಾನು ಎಲ್ಲಿ ಬಂದಿದ್ದೀನಿ ಅಂದರೆ ರಾಮನಗರಕ್ಕೆ. ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ವಿಸ್ಕು ಮಗ ಇಲ್ಲೇ ಅವನೇ ನೋಡಿ. ಹಾಯ್ ಮಗನೇ, ಬಾಯ್ಲಿ ಎಲ್ಲಿ ಹೋಗ್ತಾ ಇದ್ಯಾ? ಹೆಂಗಾಗ ನೋಡಿ, ಗಲೀಜು ನನ್ನ ಮಗ. ಫುಲ್ಲು ಈ ಬೀದಿ ಎಲ್ಲ ತಿರ್ಕೊಂಡು ಬೀದಿ ನಾಯಿ ಆಗ್ಬಿಟ್ಟವನೇ. ಹೋಗಿ ಕಟಿಂಗ್ ಮಾಡಿಸ್ಬೇಕು ಫಸ್ಟ್ ಇವನಿಗೆ. ರಾಕ್ಷಿ ಬಾ, ಎಲ್ಲಿದೆ ಬಾಯ್ಲಿ? ಅದೇ ಕಲ್ಸಿರೋದೆಲ್ಲ ನೋಡಿ. ಹೋಗಿ ಕರ್ಕೊಂಬರ್ತಾನೆ ಇವಾಗ. ಅವನೆಲ್ಲ ಹೋಯ್ತಾನೆ, ರಾಕ್ಷಿ ಎಲ್ಲ ಹೋಯ್ತದ, ಇದು ಅಲ್ಲೇ ಹೋಗ್ಬೇಕು. ಬಾ ಹೋಗ್ಬಿಟ್ಟು ಕರ್ಕೊಂಬರೋದು ಇವಾಗ. ಹಿಂಗೆ ಬರ್ತಾವ ನೋಡಿ. ಇಲ್ಲಿದ್ರೆ ಏನೋ ಒಂಥರ ಖುಷಿ. ಯಾಕೆ ಹೇಳಿದ್ರೆ ರೋಡ್ ಮೇಲೆ ಬಂದ್ಬಿಟ್ಟವನಲ್ಲ, ಹೆಂಗೆ ಬೇಕಂಗೆ ನೋಡಿ. ಸತ್ತೆಗಿತ್ತೆಗೆಲ್ಲ ಏಯ್ ಬಾರ ಇಲ್ಲಿ, ಬಾ ಮನೆಗೆ. ಅಲ್ಲಾದರೆ ಮನೆಯಿಂದ ಆಚೆಗೆ ಕಾಲಿಡಲ್ಲ. ಯಾವಾಗಲೂ ಸೋಫಾ ಹಾಸಿಗೆ ಇಷ್ಟೇ ಆಗೋಗಿತ್ತು ಅವ್ನ ಪ್ರಪಂಚ. ಇಲ್ಲೆಲ್ಲ ಬೀದಿ ನಾಯಿ ಆಗ್ಬಿಟ್ಟವನೆ.
ಬಾ ಹೋಗೋಣ ಬಾ ಬರೋಕ್ ಶಿವ ನಡಿ ಮನೆ ನೋಡಿ ಒಳಗಡೆ ಕರ್ಕೊಂಡ್ಬಿಟ್ಟ ಅಂತ ಏನು ಹಾಂ ಎಲ್ಲಿ ರಾಕ್ಸಿ ಕರ್ಕೊಬಾ ಬಾ ಒಳಕ್ಕೆ ಹೆಸರು ಹೇಳೋದು ನಿಂಗೆ ಅಂತ ಕರ್ಕೊಬರಾಕ್ಸಿನ ಬರಾಕ್ಸಿ ಬರಾಕ್ಸಿ ಬಾ ಒಳಗಡೆ ಬಾ ಕಲೀಚ್ ನನ್ನ ಮಗ ಹಿಂಗೆ ಆಟ ಆಡ್ತಾವ ನೋಡು ಒಂದೇ ಸೋಫಾ ಅನ್ನೋ ಥರ ಆಟ ಆಡ್ತಾ ಇರೋದು ದೇವ್ರ ನಂಗೆ ಮಲ್ಕಾಯ್ತದೆ ಇದೇ ಹಿಂಗೆ ವಿಸ್ಕಿ ಲೋ ವಿಸ್ಕಿ ಕೇಳಿಸ್ತಾನೆ ಇಲ್ವಾ ಲೋ ವಿಸ್ಕಿ ಏನು ಮಾಡ್ತಾಯಿದ್ಯಾ ಓಕೆ ಗೈಸ್ ರಾಮನಗರ ಬಂದಿದ್ದ ತಕ್ಷಣ ಫಸ್ಟ್ ಕೆಲಸನೇ ಮನೆ ದೇವ್ರಿಗೆ ನಮ್ಮ ಅಮ್ಮನ ಕರ್ಕೊಂಡ್ಬಂದು ತುಂಬ ದಿವಸದಿಂದ ಕರ್ಕೊಂಬತ್ತೀನಿ ಅಂತ ಹೇಳಿದ್ದೆ ಕರ್ಕೊಂಬಂದಿರಲಿಲ್ಲ ನಮ್ಮ ಅಮ್ಮ ನಮ್ಮ ತಂಗಿ ಕರ್ಕೊಂಬಂದಿದ್ದೀನಿ ಬನ್ನಿ ನೋಡಿ ಗೈಸ್ ಶ್ರೀ ಕಬ್ಬಾಳಮ್ಮ ಮೂಲ ವಿಗ್ರಹ ಇದು ಗೈಸ್ ದೇವಸ್ಥಾನದಲ್ಲಿ ಒಳ್ಳೆ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಬನ್ನಿ ಅಲ್ಲಿ ದೇವ್ರ ಫೋಟೋ ತೆಗಿಯೋಕ್ಕಾಗಿಲ್ಲ ಯಾರಾದ್ರೂ ಬಂದಿದ್ರೆ ಕಬ್ಬಾಳ ಬಗ್ಗೆ ಗೊತ್ತಿರುತ್ತೆ ಎಷ್ಟು 10 ರೂಪಾಯಿಗೆ 3? ಹ್ಞೂ ಮಾಡ್ತೀನಿ ಗೈಸ್ ಯಾವುದೇ ಕಾರಣಕ್ಕೂ ಇಲ್ಲಿ ಯಾವುದು ತಗೊಂಬಿಡಿ ಎಲ್ಲ ಫೇಕು 10 ರೂಪಾಯಿಗೆ 3 ಬತ್ತೀಯಾ ಬೇಡ ಹೋಗು ಮನೇಲಿರು ಆಮೇಲೆ ಇನ್ನೊಂದ್ಸರಿ ಕರ್ಕೊಂಡು ಹೋಗ್ತೀನಿ ಅಲ್ಲೋಡ ಗೈಸ್ ನೋಡಿ ವಿಸ್ಕಿನ್ ಬಿಟ್ಟು ಹೋಗ್ತಾ ಇರೋದಕ್ಕೆ ಏನು ಬತ್ತೀಯಾ ಬಾಯ್ ಅಂತ ಆಯ್ತು ಬಾಯ್ ನೋಡಿ ಇಲ್ಲಿ ಇನ್ನೊಂದು ಟ್ರಿಪ್ ಹೋಗ್ಬಿಟ್ಟು ಬಂದ್ಬಿಡ್ತೀನಿ ಬೆಂಗಳೂರಿಗೆ ಹೋಗೋಕ್ಕೂ ಮುಂಚೆ ಫಸ್ಟ್ ಬಂದು ಮಾಡಿಸ್ತಾ ಇರೋ ಕೆಲಸನೇ ಕಾರ್ ವಾಷಿಂಗು ನೋಡಿ ರಾಮನಗರದಲ್ಲೇ ಮಾಡ್ಸ್ಕೊಂಡು ಹೋಗ್ಬಿಡ್ತಾಯಿದ್ದೀನಿ ಯಾಕೆ ಹೇಳಿ ಬೆಂಗಳೂರಲ್ಲಿ ಚೆನ್ನಾಗಿ ಮಾಡಲ್ಲ ನನ್ನ ಮಕ್ಕಳು ಅಂತೇಳಿ ಇಲ್ಲಿ ನಮ್ಗೆ ಗೊತ್ತಿರೋರಲ್ವ ನೋಡಿ ಗೈಸ್ ಇವತ್ತಿಂದ ಇಲ್ಲೇ ಬಹುಮ 4 ಕಾರ್ ವಾಶ್ ಮಾಡ್ತಾವ್ರೆ ನಾನು ಇಲ್ಲಿ ಕುತ್ಕೊಂಡು ಎಡಿಟ್ ಮಾಡ್ತಾಯಿದ್ದೀನಿ ಆ್ಯಂಡ್ ಇವತ್ತು ಟೈಮು ಡೇಟ್ ನೋಡ್ಕೊಬಿಡಿ 29ನೇ ತಾರೀಕು ಇವಾಗ ಎಡಿಟ್ ಎಲ್ಲ ಆಗೈತೆ ಇದನ್ನು ಹಾಕಿ ಅಪ್ಲೋಡ್ ಮಾಡೋದಷ್ಟೇ ಬಾಕಿ ಸೊ ಆದಷ್ಟು ಬೇಗ ಇನ್ಮೇಲೆ 7 ಗಂಟೆ ಒಳಗಡೆ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತೀನಿ ಬನ್ನಿ ಸೊ ಆದಷ್ಟು ಬೇಗ ಇನ್ಮೇಲೆ 7 ಗಂಟೆ ಒಳಗಡೆ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಗೈಸ್ ನಿಮ್ಗಳಿಗೋಸ್ಕರ ಆ್ಯಂಡ್ ನಿಮ್ಮ ಸಪೋರ್ಟ್ ಅದೇ ರೀತಿ ಇರಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆದರೂ ಗೈಸ್ ಇವಾಗ ಇನ್ನು ಸ್ವಲ್ಪ ದಿವಸದಲ್ಲಿ ಹೆವಿ ಖರ್ಚು ಬರ್ತೈತೆ ಆಲ್ರೆಡಿ ಓಡಾಯ್ತಲ್ಲ ಇನ್ನು ಟೈರ್ಗಳೆಲ್ಲ ಚೇಂಜ್ ಮಾಡಿಸ್ಬೇಕು ಸಸ್ಪೆನ್ಷನ್ ಎಲ್ಲ ಚೇಂಜ್ ಮಾಡಿಸ್ಬೇಕು ಅಯ್ಯೋ ಒಂದೊಂದಲ್ಲ ಕಾರ್ ತೊಗೊಳೋದಲ್ಲ ಮೇಂಟೈನ್ ಮಾಡೋದು ಕಷ್ಟ ಹಂಗೆ ಮದುವೆ ಆಗೋದಲ್ಲ ಹೆಂಡ್ತಿನ ಮೇಂಟೈನ್ ಮಾಡೋದು ಕಷ್ಟ ಸೊ ಬನ್ನಿ ಇವಾಗ ವಾಪಸ್ಸು ಬೆಂಗಳೂರು ಕಡೆ ಹೋಗೋಣ ಅದಕ್ಕೂ ಮುಂಚೆ ಇನ್ನೊಂದೇನಂತ ಹೇಳಿದ್ರೆ ವಿಸ್ಕಿನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಅವನ್ನ ಕರ್ಕೊಂಬರೋಣ ಅಂತ ಅಂದ್ಕೊಂಡೆ ಕರ್ಕೊಂಬಂದ್ರೆ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಶನಿವಾರ ಭಾನುವಾರ ನಾವು ಇನ್ನೊಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಬಾಯ್ಸ್ ಜೊತೆ ನೆಕ್ಸ್ಟು ಅಪ್ಕಮಿಂಗ್ ವ್ಲಾಗ್ಸ್ ಎಲ್ಲ ತುಂಬ ಕ್ರೇಜಿಯಾಗಿ ಬರುತ್ತೆ ಗೈಸ್ ಯಾಕಂದರೆ ನಾನು ಮಾಡ್ತಾ ಇರೋ ಒಂದು ಪ್ಲ್ಯಾನು ಆ್ಯಂಡ್ ಟೀಮು ಎಲ್ಲನೂ ನೆಕ್ಸ್ಟ್ ಲೆವೆಲ್ ಮಾಡ್ತಾಯಿದ್ದೀನಿ ಯಾಕಂತ ಹೇಳಿದ್ರೆ ಕೆಳಗಡೆ ಹೋಗ್ತಾ ಇದ್ದೀನಲ್ಲ ಗೊತ್ತಾಯ್ತದೆ ಕೆಳಗಡೆ ಹೋಗ್ತಾ ಇರೋದು ಅದನ್ನು ಸರಿ ಮಾಡ್ಕೊಳ್ಳಿಲ್ಲ ಅಂದರೆ ಕಷ್ಟ ಆಗಿಬಿಡುತ್ತೆ ಸೊ ನೆಕ್ಸ್ಟು ನವಂಬರ್ 1ರಿಂದ ಬೇರೆ ಪ್ಲ್ಯಾನ್ ಇದೆ ಅದೇನಂತ ಆದಷ್ಟು ಬೇಗ ನೆಕ್ಸ್ಟ್ ವ್ಲಾಗ್ಸಲ್ಲಿ ಹೇಳ್ತೀನಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಏನು ಇಷ್ಟ ಆಯಿತು ಅಂತ ಈ ವ್ಲಾಗಲ್ಲಿ ಕಮೆಂಟ್ ಹಾಕಿ ಆ್ಯಂಡ್ ನೆಕ್ಸ್ಟು ಯಾವ್ಯಾವ ಥರ ವ್ಲಾಗ್ಸ್ ಮಾಡಬೇಕು ಅಂತ ಹೇಳಿ ನಾವೆಲ್ಲದಕ್ಕೂ ಫುಲ್ ಪ್ರಿಪೇರ್ ಆಗಿಬಿಟ್ಟಿದ್ದೀವಿ ಚಾಲೆಂಜಿಂಗ್ ಏನು ಮಾಡಬೇಕು ಆ್ಯಂಡ್ ನೀಶ್ ಯಾವ ಥರ ಇರಬೇಕು ಏನು ಡೇ ವಿತ್ ಯಾರು ಮಾಡಬೇಕು ಅದನ್ನೆಲ್ಲ ಹೇಳಿ ಇನ್ಮೇಲೆಲ್ಲ ಇಷ್ಟು ದಿವಸ ಏನು ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ ಅದನ್ನೆಲ್ಲ ಇನ್ಮೇಲೆ ಮಾಡೋಕ್ಕೆ ಶುರು ಹಚ್ಕೊತೀನಿ ಅಂತ ಹೇಳ್ತಾ ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು ಸೈನಿಂಗ್ ಆಫ್ ಟೇಕ್ ಕೇರ್ ಲವ್ ಯು ಆಲ್ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ